ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪಿಂಕ್ ಲೀವ್ ಎಂಬುದು ಸಾಮಾನ್ಯವಾಗಿ ಮಹಿಳಾ ಉದ್ಯೋಗಿಗಳಿಗೆ ಮುಟ್ಟಿನ ಸಮಯದಲ್ಲಿ ನೀಡಲಾಗುವಂತಹ ವಿಶೇಷ ರಜೆಯಾಗಿದೆ. ರಾಜ್ಯ ಸರ್ಕಾರವು ಮಹಿಳಾ ಉದ್ಯೋಗಿಗಳಿಗೆ ಪ್ರತಿ ತಿಂಗಳು 1 ದಿನದ ವೇತನ ಸಹಿತ ಮುಟ್ಟಿನ ರಜೆ ಕಡ್ಡಾಯಗೊಳಿಸಿತ್ತು. ಆದ್ರೀಗ ಮುಟ್ಟಿನ ರಜೆ ಬೇಡ, ಮಹಿಳೆಯರಿಗಾಗಿ ಹೊರಡಿಸಿರುವಂತಹ ಈ ಆದೇಶವನ್ನ ಪ್ರಶ್ನಿಸಿ ಮಹಿಳೆಯರೇ ಕೋರ್ಟ್ ಮೆಟ್ಟಿಲೇರಿದ್ದೇಕೆ? ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ವೀಕ್ಷಕರೇ, ಇತ್ತೀಚಿನ ಜೀವನ ಶೈಲಿ ಜನರನ್ನ ಹೆಚ್ಚಿನ ಒತ್ತಡಕ್ಕೆ ಕೊಂಡೊಯ್ತಾ ಇದೆ. ಅದರಲ್ಲೂ ಕೂಡ ಮಹಿಳೆಯರ ಮೇಲೆ ಒತ್ತಡ ಹಾಗೂ ಮುಟ್ಟಿನ ಸಮಯದಲ್ಲಾಗುವಂಥ ದೈಹಿಕ ನೋವು, ಮಾನಸಿಕ ತೊಂದರೆ, ಆಯಾಸ, ಸುಸ್ತು ಇವೆಲ್ಲವೂ ಕೂಡ ಹೆಚ್ಚಾಗ್ತದೆ. ಇದೆಲ್ಲವನ್ನ ಮನದಲ್ಲಿಟ್ಟುಕೊಂಡು ಮಹಿಳೆಯರ ಆರೋಗ್ಯಕ್ಕೆ ಪ್ರಾಮುಖ್ಯತೆ ನೀಡುವುದೇ ಸರ್ಕಾರದ ಉದ್ದೇಶ ಆಗಿತ್ತು. ಆದರೆ ಕರ್ನಾಟಕದಲ್ಲಿ ಮುಟ್ಟಿನ ರಜೆ ಕಡ್ಡಾಯಗೊಳಿಸಿ ಸರ್ಕಾರ ಹೊರಡಿಸಿದ್ದಂಥ ಆದೇಶವನ್ನ ಪ್ರಶ್ನಿಸಿ ಮಹಿಳೆಯರು ಇದೀಗ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ನಮಗೆ ರಜೆ ಬೇಡ, ಪುರುಷರಿಗಿಂತ ನಾವು ದುರ್ಬಲರಲ್ಲ ಎಂದು ಮಹಿಳಾ ಉದ್ಯೋಗಿಗಳೇ ಈ ಆದೇಶದ ವಿರುದ್ಧ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘವೂ ಕೂಡ ಈ ಕಡ್ಡಾಯ ರಜೆ ಆದೇಶದ ವಿರುದ್ಧ ಅರ್ಜಿಯನ್ನ ಸಲ್ಲಿಸಿದೆ. ಆದರೆ ಇದೀಗ ರಾಷ್ಟ್ರವ್ಯಾಪಿ ಮುಟ್ಟಿನ ರಜೆ ಜಾರಿಗೊಳಿಸಿದ್ರೆ ಉದ್ಯೋಗದಾತರು ಮಹಿಳೆಯರನ್ನ ನೇಮಕ ಮಾಡಿಕೊಳ್ಳಲು ಹಿಂಜರಿಯಬಹುದು. ಋತುಚಕ್ರದ ಸಮಯದಲ್ಲಿ ತಿಂಗಳಲ್ಲಿ 1 ದಿನದ ವೇತನ ಸಹಿತ ರಜೆ ನೀಡುವಂತ ಆದೇಶ ಸಂವಿಧಾನದ 14ನೇ ವಿಧಿಗೆ ವಿರುದ್ಧವಾಗಿದೆ. ಇದು ಲಿಂಗ ತಾರತಮ್ಯಕ್ಕೆ ಎಡೆಮಾಡಿಕೊಡುತ್ತದೆ. ಈ ಮುಟ್ಟಿನ ರಜೆ ಕಡ್ಡಾಯಗೊಳಿಸೋದ್ರಿಂದ ಉದ್ಯೋಗದಲ್ಲಿ ಲಿಂಗ ತಾರತಮ್ಯ ಉಂಟಾಗಬಹುದು ಮತ್ತು ಮಹಿಳೆಯರನ್ನ ದುರ್ಬಲರೆಂದು ಬಿಂಬಿಸುತ್ತದೆ. ಪುರುಷರಿಗಿಂತ ನಾವು ದುರ್ಬಲರಲ್ಲ ಎಂದು ಅರ್ಜಿದಾರರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ಆದೇಶವು ಮಹಿಳಾ ಉದ್ಯೋಗಿಗಳ ನೇಮಕಕ್ಕೆ ಹಾಗೂ ಬಡ್ತಿಗೆ ಕಂಪನಿಗಳು ಹಿಂದೇಟು ಹಾಕುವಂತೆ ಮಾಡ್ತದೆ. ತಿಂಗಳಲ್ಲಿ 1 ದಿನ ಕಡ್ಡಾಯ ರಜೆ ನೀಡೋದ್ರಿಂದ ಸ್ಪರ್ಧಾತ್ಮಕ ವೃತ್ತಿ ಜೀವನದಲ್ಲಿ ಮಹಿಳೆಯರಿಗೆ ಹಿನ್ನಡೆಯಾಗುವಂತ ಸಾಧ್ಯತೆ ಇದೆ. ಉದ್ಯೋಗದಾತರಿಗೆ ಹೊರೆ ಹೆಚ್ಚುತ್ತದೆ, ಮಹಿಳಾ ಉದ್ಯೋಗಿಗಳ ದಕ್ಷತೆಯನ್ನ ಕಡಿಮೆ ಮಾಡ್ತದೆ ಮತ್ತು ಅವರ ಸಬಲೀಕರಣಕ್ಕೂ ಕೂಡ ಅಡ್ಡಿಯಾಗ್ತದೆ ಎಂದು ಅರ್ಜಿಯಲ್ಲಿ ವಿವರಿಸಲಾಗಿದ್ದು, ಇದೀಗ ಸುಪ್ರೀಂ ಕೋರ್ಟ್ ಇದಕ್ಕೆ ಕಳವಳ ವ್ಯಕ್ತಪಡಿಸಿದೆ. ಇದು ಈ ಹೊತ್ತಿನ ವಿಶೇಷ ವರದಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.